ನಮಸ್ತೆ, ನಾವು ಸೆರಾಕೇರ್ ಮಂಗಳೂರಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ಹಿಲ್ಡಾ ಅಮ್ಮನವರ ಮನೆಗೆ ಬಂದಿದ್ದೇವೆ. ಅವ್ರು ಮುಂಚೆ ಸೆರಾಕೇರ್ ನಲ್ಲಿ ಥೆರಪಿ ಮಾಡ್ತಿದ್ರು, ಹಾಗೇನೆ ಜೇಡ್ ಆಲ್ಕಲೈನ್ ವಾಟರ್ ಅನ್ನು ಕೂಡ ಕುಡಿತಿದ್ರು. ಇವಾಗ ಮನೆಯಲ್ಲಿ ಕೂಡ ಜೇಡ್ ಆಲ್ಕಲೈನ್ ವಾಟರ್ ಅನ್ನು ಕುಡಿತಾ ಬರ್ತಿದ್ದಾರೆ. ಸೊ ಅವರಿಗೆ ಮನೆಯಲ್ಲಿ ನೀರನ್ನು ಕುಡಿದು ಹೇಗೆ ಅನಿಸ್ತು ಅಂತ ಕೇಳ್ತಾ ಬರುವ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಓಕೆ, ನೀವು ಸೆರಾಕೇರ್ಗೆ ಥೆರಪಿಗೆ ಬರುವುದಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತಮ್ಮ? ಪ್ರಾಬ್ಲಮ್ ಅಂದ್ರೆ ನಮ್ಗೆ ನಾವು 3 ಬೋರ್ವೆಲ್ ಮಾಡಿದೆವು, ನೀರೇ ಸಿಗ್ಲಿಲ್ಲ. ಸ್ವಲ್ಪ ಸ್ವಲ್ಪ ಮತ್ತು ನಾವು ಮುನ್ಸಿಪಾಲಿಟಿದ್ದು ನೀರು, ನಮ್ಗೆ ಕಾರ್ಪೊರೇಷನ್ ಇದ್ದು ನೀರು, ಅದ್ರಲ್ಲಿ ತುಂಬಾ ಕೆಸರೆಲ್ಲ ಇತ್ತು. ಹೌದಾ? ಅದಕ್ಕೆ ನಾವು ಸೆರಾಕೇರಿದೊಂದು ನಮ್ಗೆ ಮಹತ್ವ ಒಬ್ರು ಕೊಟ್ರು. ಹಾಗೆ ಅಲ್ಲಿ ಹೋದೆವು. ಅಲ್ಲಿ ಹೋಗಿ ಸಾಧಾರಣ 1.5 ವರ್ಷ ಟ್ರೈನಿಂಗ್ ಎಲ್ಲ ಡೈಲಿ ಹೋಗಿ ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ವಿ. ಅದ್ರಲ್ಲಿ ನಮ್ಗೆ ತುಂಬಾ ಪ್ರಯೋಜನ ಸಿಕ್ಕಿತ್ತು. ಮತ್ತೆ ಅಲ್ಲಿ ನೀರು ಕುಡಿದು ಪ್ರಯೋಜನ ಸಿಕ್ಕಿತ್ತು. ಅದರಿಂದ ಅದು ತಂದ ನಂತರ ನಮಗೆಲ್ಲ ಒಳ್ಳೆ ಆರೋಗ್ಯ ಮಕ್ಕಳಿಗೂ ಎಲ್ಲರಿಗೆ. ಮತ್ತು ನನ್ನ ಗಂಡನಿಗೋಸ್ಕರ ನಾನು ತಂದದ್ದು. ಅವರಿಗೆ ಆಲ್ಕಲೈನ್ ನೀರು ಕುಡಿಯಬೇಕೆಂದು ಡಾಕ್ಟರ್ ಹೇಳಿದ. ಅವ್ರಿಗೆ ಸ್ವಲ್ಪ ಮಲೇರಿಯಾ ಜ್ವರ ಬಂತು. ಅದರಲ್ಲಿ ಮಾತ್ರೆಯಿಂದ 2 ಕಿಡ್ನಿ ಹೋದವು. ಹೌದಾ? ಇಲ್ಲಿ ಆದ್ರೆ ಏನಾಗ್ತಿರ್ಲಿಲ್ಲ, ಹೊರ ದೇಶದಲ್ಲಿ ಇದ್ರು. ಹಾಗೆ ಅವರಿಗೋಸ್ಕರ ನಾನು ನನಗೆ ಅನುಭವ ಆಗಿ ನನ್ಗೆ ಒಳ್ಳೇದಾಯ್ತು. ಅದಕ್ಕೆ ನಾನು ಇದನ್ನು ತಕೊಂಡದ್ದು. ಇದು ತಂದ ನಂತರ 5 ವರ್ಷ ಆಗ್ತದೆ. ಆಗಾಗ ಬರ್ತಾರೆ ಚೇಂಜ್ ಮಾಡ್ಲಿಕ್ಕೆ. ಅದ್ರ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೇದುಂಟು. ಓಕೆ ಅಮ್ಮ, ಈ ನೀರನ್ನು ಕುಡಿದು ನಿಮ್ಮ ದೇಹದಲ್ಲಿ ಏನೆಲ್ಲ ಚೇಂಜಸ್ ಕಂಡಿದೆ ನಿಮಗೆ? ಈ ನೀರನ್ನು ಕುಡಿದ ನಂತರ ಏನು ಒಂದು ಇದಿಲ್ಲ, ಅಪಾಯ ಇಲ್ಲ. ಮೊದಲು ಆಗಾಗ ಯೂರಿನಲ್ ಇನ್ಫೆಕ್ಷನ್ ಅದು ಇದೆಲ್ಲ ಆಗ್ತಿತ್ತು, ಅಜೀರ್ಣದ ಸಮಸ್ಯೆ ಇತ್ತು. ಇದು ನೀರು ಕುಡಿದ ನಂತರ ಒಂದು ಸಿಯಾಳ ಕುಡಿದ ಹಾಗೆ ಅಷ್ಟೊಂದು ತೃಪ್ತಿ ಮತ್ತು ಸಂತೋಷದಲ್ಲಿ ಇದ್ದೇವೆ ನಾವು. ತುಂಬಾನೇ ಆಲ್ಕಲೈನ್ ದೇಹಕ್ಕೆ ಒಳಗೆ ಬಿದ್ದಾಗ ಇಂಪ್ರೂವ್ಮೆಂಟ್ಸ್ ಇದೆ ಅಂತ. ಓಕೆ ಅಮ್ಮ, ಇವಾಗ ನೀವು ಮನೆಯಲ್ಲಿ ನೀವು ಮಾತ್ರ ಕುಡಿಯೋದಲ್ಲದ ಬೇರೆ ಎಲ್ಲರೂ ಕುಡಿತಾರೆ, ಇಡೀ ಕುಟುಂಬ ಕುಡಿತಾರೆ. ಮತ್ತೆ ಯಾರು ಬಂದ್ರು ನಾನು ಅದೇ ಕೊಡುದು, ಇದೇ ಕೊಡುದು. ಹೌದು, ಕೆಲವರು ಬಂದು ಕೊಂಡೋಗ್ತಾರೆ, ನಾನು ಫ್ರೀ ಆಗಿ ಕೊಡ್ತೇನೆ. ನಾನು ಹಣ ಎಲ್ಲ ತಕೊಳ್ದಿಲ್ಲ. ಅಡಿಗೆ ಕೂಡ ಯೂಸ್ ಮಾಡ್ತೀರಾ? ಅಡಿಗೆಗೆ ಯೂಸ್ ಮಾಡ್ತೇನೆ. ಕೆಲವೊಮ್ಮೆ ನೀರಿಲ್ಲದಾಗ ಹೆಚ್ಚು ಹೋಗ್ತದೆ. ಅದನ್ನ ನಾನು ನಮ್ಗೆ ಹೇಳ್ತಾರಲ್ಲ, ಇವತ್ತು 3 ದಿನ ನೀರಿಲ್ಲ ತೆಗೆದಿಡ್ತೇನೆ. ಹೌದು, ಅಂದ್ರೆ ಕಾಫಿ ಎಲ್ಲದಕ್ಕೆ ಕೂಡ ಇದೇ ನೀರನ್ನು ಬಳಸ್ತೀವಿ. ಓಕೆ ಅಮ್ಮ, ನೀವು ಈ ನೀರನ್ನು ಅಡಿಗೆಗೆ ಅಲ್ಲದೆ ಬೇರೆ ಯಾವ್ದಕ್ಕೆ ಯೂಸ್ ಮಾಡ್ತೀರಾ? ಬೇರೆ ನಾವು ಇಲ್ಲಿನ ಬೆಕ್ಕಿನ ಮರಿಗಳಿವೆ, ಬೆಕ್ಕು ಕೂಡ ಅದನ್ನೇ ಕುಡಿತದೆ. ಬೆಕ್ಕು ಸಹ ಆರೋಗ್ಯವಾಗಿ ಇದ್ದಿದೆ. ಬೆಕ್ಕಿಗೆ ಕೂಡ ನೀವು ಗಿಡಗಳಿಗೆ 3 ಬೆಕ್ಕಿ ಇದೆ, ಗಿಡಗಳಿಗೆ ಕೂಡ ಯೂಸ್ ಮಾಡ್ತಿದ್ದೀರಿ, ಬೆಕ್ಕಿಗೆ ಕೂಡ ಇದೇ ನೀರನ್ನು ಕೊಡ್ತಾ ಇದ್ದೀರಿ. ಓಕೆ ಅಮ್ಮ, ಇವಾಗ ಇದ್ರಲ್ಲಿ ಸರ್ವಿಸ್ ಬರ್ತದೆ, ಮಿಷಿನ್ ಅಲ್ಲಿ ಆಲ್ಕಲೈನ್ ಡಿವೈಸ್ ಅಲ್ಲಿ ಸರ್ವಿಸ್ ಬರ್ತದೆ, ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಇರ್ತದೆ. ಸರ್ವಿಸ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ವಿಸ್ ಒಳ್ಳೇದುಂಟು, ಒಳ್ಳೇದುಂಟು. ಸರ್ವಿಸ್ ಒಳ್ಳೇದುಂಟು. ಅವರದ್ದು ಇದೆಲ್ಲ ಮಾತಾಡುವ ರೀತಿ, ಅವರು ಮಾಡುವ ರೀತಿ ಎಲ್ಲ ಖುಷಿ ಆಗ್ತದೆ. ಓಕೆ, ನಮ್ಮ ಟೆಕ್ನಿಷಿಯನ್ ಒಳ್ಳೇದಾಗಿ ಸರ್ವಿಸ್ ಒಳ್ಳೇದು ಕೊಡ್ತಾರೆ. ಓಕೆ ಅಮ್ಮ, ಇವಾಗ ನೀವು ಆಲ್ಕಲೈನ್ ಡಿವೈಸ್ ಅನ್ನು ಮನೆಗೆ ಹಾಕಿದ್ರಿ, ಇದಕ್ಕೆ ಹಾಕಿರುವಂತಹ ಹಣ ವೇಸ್ಟ್ ಅಂತ ಅನಿಸ್ತದೆ ನಿಮ್ಗೆ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಮೊದಲು ತುಂಬಾ ಹಣ ಅಲ್ವಾ ಅಂದ್ರೆ ಯೋಚಿಸಿದೆ ನಾನು. ಆದ್ರೆ ಇದ್ರ ಪ್ರಯೋಜನ ನೋಡುವಾಗ ನಿಜಕ್ಕೂ ತಕೊಂಡದ್ದು ಒಳ್ಳೇದಾಯ್ತು, ವರ್ತ್ ಎಂದು ನಾನು ಹೇಳ್ತೇನೆ. ಓಕೆ, ಮುಂಚೆ ನೀವು ಮನೆಯಲ್ಲಿ ಅಸಿಡಿಕ್ ವಾಟರ್ ಅನ್ನು ಕುಡಿತಿದ್ರಿ, ಆವಾಗ ಹೇಗಿತ್ತು? ಹಾಗೇನೆ ಸೆರಾಕೇರ್ ನ ಆಲ್ಕಲೈನ್ ವಾಟರ್ ಕುಡಿದಾದ್ಮೇಲೆ ಹೇಗೆ ಅನಿಸ್ತದೆ? ಇದು ಕುಡಿದ ನಂತರ ನಮ್ಗೆ ಆರೋಗ್ಯ ಎಲ್ಲ ಒಳ್ಳೇದುಂಟು, ಮನಸ್ಸಿಗೆ ಉಲ್ಲಾಸ ಉಂಟು, ಎಲ್ಲ ರೀತಿಯಲ್ಲಿ ಒಳ್ಳೇದೇ ಎಂದು ಹೇಳ್ಬಹುದು. ಹೌದು, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ 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 ಇಲ್ಲ, ಒಳ್ಳೇದಾಗ್ತದೆ. ಓಕೆ, ಥ್ಯಾಂಕ್ ಯು ಅಮ್ಮ.